ತುಂಬ ಇಷ್ಟವಾದಂಥ ಒಂದು ಸಬ್ಜೆಕ್ಟ್ ಅಂದರೆ 2ನೇ ಅರಸದಲ್ಲಿ 7ನೇ ಅಧ್ಯಾಯದಲ್ಲಿ ಕುಷ್ಠರೋಗಿಗಳು ದೇವ್ರು ಯಾವ ರೀತಿ ಅವ್ರಿಗೆ ಆಹಾರ ಕೊಟ್ಟರು, ಆ ಪಾಳ್ಯದಲ್ಲಿ ಆ ಊರಲ್ಲಿರುವಂಥ ಜನರಿಗೆ ದೇವ್ರು ಯಾವ ರೀತಿ ಶಬ್ದ ಕೊಟ್ಟರು ಅಂತ ಕೇಳ್ರಿ. ದೇವ್ರ ವಾರ್ತೆಗಳು ಹೇಳ್ತಾರೆ, ಆ ಕುಷ್ಠರೋಗಿಗಳು 4 ಜನ ಬಂದ್ಬಿಟ್ಟು ಆ ಊರಲ್ಲಿರಬೇಕಾದ್ರೆ ಅವ್ರಿಗೆ ಬರಗಾಲ ಬಂದಿರ್ತದೆ. ಬರಗಾಲದಲ್ಲಿ ಹಸುವೆಗೆ ತಡೆಯಲಾರದೆ ಅಯ್ಯೋ ನಾವು ಇಲ್ಲಿದ್ರೂ ಸಾಯಬೇಕು, ಅಲ್ಲಿದ್ರೂ ನಾವು ಆ ಊರಲ್ಲಿ ಏನು ಹೋಗಿ ನೋಡೋಣ ಅಲ್ಲಿ ಅಂತ ಹೋಗ್ತಾರೆ. ಆ ಊರಲ್ಲಿ ಹೋಗಿ ನೋಡಿದ್ರೆ ಅದಕ್ಕೆ ಮುಂಚೆ ಈ ರೋಗಕ್ಕೆ ಮುಂಚೆನೇ ದೇವ್ರು ಎಂಥ ಒಂದು ಶಬ್ದ ಕೊಟ್ರಂತೆ, ನಡ್ಕೊಂಡು ಬರೋದು ಅವ್ರಿಗೆ ಕುದುರೆಗಳು ರಥದಲ್ಲಿ ಯುದ್ಧಕ್ಕೆ ಬರೋ ಅಂಥ ಒಂದು ಶಬ್ದ ಅಂತೆ. ಆ ಶಬ್ದ ಕೇಳಿಸ್ಕೊಂಡು ಶತ್ರುಗಳು ಅಯ್ಯೋ ನಮ್ಮನ್ನ ಸಾಯಿಸಾಕ್ಬಿಡ್ತಾರೆ ಹೇಳ್ಬಿಟ್ಟು ಅವ್ರ ಒಡವೆ ಊಟ ವಸ್ತುಗಳೆಲ್ಲ ಬಿಟ್ಟು ಓಡೋಗ್ಬಿಟ್ರಂತೆ. ಆವಾಗ ಇವ್ರು ಆ ಊರೊಳಗೆ ನೋಡಿದ್ರೆ ಯಾರೂ ಇಲ್ಲಂತೆ. ಅವಾಗ ಹೋಗಿ ಊಟ ತಿಂದು ಅವ್ರು ಬೇಕಂತ ಬೆಳ್ಳಿ ಬಂಗಾರ ಎಲ್ಲ ಎತ್ಕೊಂಡು ಊಟ ಬಟ್ಟೆ ಎಲ್ಲ ತಗೊಂಡು ಸಾಲದಕ್ಕೆ ಇದನ್ನು ಹೋಗಿ ಅವರು ಶುಭ ವಾರ್ತೆಗಳು